ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ WDR ಅಂತ ಕರಿತೀವಿ. ಇದನ್ನು ವಾರ್ಷಿಕವಾಗಿ ಪ್ರಕಟಿಸುವಂತಹ ಸಂಸ್ಥೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಎನ್ನುವಂತಹ ಸಂಸ್ಥೆ ಏನಿದೆ, ಇದು 1978ರಿಂದ ಪ್ರತಿ ವರ್ಷ ಪ್ರಕಟಣೆಯನ್ನ ಮಾಡುತ್ತೆ. ಇದರಲ್ಲಿ ಯಾವುದು ಹುಲಿ ಸಂರಕ್ಷಿತ ಧಾಮವಾಗಿದೆ? ನೀಡಿರುವಂತಹ ಆಯ್ಕೆಗಳಲ್ಲಿ ವಾಲ್ಮೀಕಿ, ಹಜಾರಿಬಾಗ್, ಬಂಡೀಪುರ್ ಕರ್ನಾಟಕ, ನಾಗಾರ್ಜುನಸಾಗರ, ಶ್ರೀಶೈಲಂ, ಪೆಂಚ್, ಗೆರ್ವಾಲ್. ಇದರಲ್ಲಿ ಹುಲಿ ಸಂರಕ್ಷಿತ ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುವು ಅಂತ ನೋಡೋದಾದ್ರೆ ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವೂ, ಅಂದ್ರೆ ಎಲ್ಲವೂ ಕೂಡ ಹುಲಿ ಸಂರಕ್ಷಿತ ಧಾಮಗಳಾಗಿದ್ದಾವೆ. ಈ ಕೆಳಕಂಡವರಲ್ಲಿ ಯಾರು ಹಂಗಾಮಿ ರಾಷ್ಟ್ರಪತಿಯಾಗಿರಲಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಜಾಕಿರ್ ಹುಸೇನ್. ಇನ್ನುಳಿದಂತೆ VV ಗಿರಿ, BD ಜತ್ತಿ, ಹಿದಾಯತುಲ್ಲಾ ರವರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದಂಥವರು. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ, ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನ ನಿರ್ವಹಿಸುತ್ತದೆ. ಭಾರತದ ಚುನಾವಣಾ ಆಯೋಗವು ಒಂದು ಅಂತ ಕೇಳಿದ್ದಾರೆ. ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ, ಹೆಚ್ಚುವರಿ ಸಾಂವಿಧಾನಿಕ ಸಂಸ್ಥೆ, ಮೇಲಿನ ಯಾವುದೂ ಅಲ್ಲ. ಹಾಗಾದ್ರೆ ಭಾರತದ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಸಂವಿಧಾನದ 324ನೇ ವಿಧಿ ಅನ್ವಯ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಹಿಂದೂಸ್ತಾನ್ ಸೇವಾದಳ ಸ್ಥಾಪಿಸಿದವರು ಯಾರು? NS ಹರ್ಡಿಕರ್ ರವರು 1924 ಜನವರಿ 1ರಂದು ಇದನ್ನ ಸ್ಥಾಪನೆ ಮಾಡುತ್ತಾರೆ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? 0 ಡಿಗ್ರಿ ಸಮಭಾಜಕ ವೃತ್ತ, 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ, 90 ಡಿಗ್ರಿ ಉತ್ತರ ಧ್ರುವ ವೃತ್ತ. ಹಾಗಾದರೆ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಪ್ರಮುಖವಾದಂತಹ ಅಕ್ಷಾಂಶ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತವಾಗಿದೆ. ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ಯಾವುದು? ದೇಶಗಳ ಮಧ್ಯೆ ಇರುವಂತಹ ರೇಖೆಗಳನ್ನು ಗಡಿರೇಖೆಗಳು ಅಂತ ಕರೀತಾರೆ. ಅದರಂತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬರುವಂತಹ ಗಡಿರೇಖೆಯ ಹೆಸರು ಯಾವುದು? ಡ್ಯೂರ್ಯಾಂಡ್ ರೇಖೆ, ಮ್ಯಾಕ್-ಮೋಹನ್, ಡೂಮ್, ರಾಡ್ಕ್ಲಿಫ್. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವಂತಹ ಗಡಿರೇಖೆ ರಾಡ್ಕ್ಲಿಫ್ ಆಗಿದೆ. ಗಂಗಾ ನದಿ ಮುಖಜಭೂಮಿಯಲ್ಲಿ ಕಂಡುಬರುವ ಪ್ರಮುಖ ಅರಣ್ಯ ಪ್ರದೇಶಗಳಿವು. ಗಂಗಾ ನದಿ ಮುಖಜಭೂಮಿಯಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶಗಳಿವು: ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಸಾತ್ಪುರ ಶ್ರೇಣಿಗಳು, ಸುಂದರ್ ಬನ್ಸ್. ಗಂಗಾ ನದಿ ಮುಖಜಭೂಮಿಯಲ್ಲಿ ಕಂಡುಬರುವಂತಹ ಅರಣ್ಯ ಪ್ರದೇಶ ಸುಂದರ್ ಬನ್ಸ್. ಇದಕ್ಕೆ ಕಾರಣ ಸುಂದರಿ ಎಂಬ ಮರಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಬೆಳೆದಿರುವುದರಿಂದ ಆ ಒಂದು ಪ್ರದೇಶವನ್ನ ಸುಂದರ್ ಬನ್ಸ್ ಎಂದು ಕರೆಯುತ್ತೇವೆ. ಈ ಒಂದು ಅರಣ್ಯ ಪ್ರದೇಶ ಕಂಡುಬರುವಂಥದ್ದು ಗಂಗಾ ನದಿ ಮುಖಜಭೂಮಿ ಪ್ರದೇಶದಲ್ಲಿ. 1854ರಲ್ಲಿ ಕೋಲ್ಕತ್ತಾ ಬಳಿಯ ರಿಶ್ರಾ ಎಂಬಲ್ಲಿ ಯಾವ ಕಾರ್ಖಾನೆಯನ್ನ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಯಿತು? ಕಬ್ಬು, ಹತ್ತಿ, ಸೆಣಬು ಮತ್ತು ಕಬ್ಬಿಣ. ಇವುಗಳಲ್ಲಿ 1854ರಲ್ಲಿ ರಿಶ್ರಾ ಎಂಬಲ್ಲಿ ಸ್ಥಾಪನೆಯಾದಂತಹ ಮೊದಲ ಕಾರ್ಖಾನೆ ಸೆಣಬಿನ ಕಾರ್ಖಾನೆಯಾಗಿದೆ. ಭಾರತದ ಮೊದಲ ನ್ಯೂಸ್ ಪ್ರಿಂಟ್ ಕಾಗದ ಕಾರ್ಖಾನೆ ಎಲ್ಲಿ ಸ್ಥಾಪನೆಯಾಯಿತು? ನೆಫಾನಗರ, ಮೈಸೂರು, ಭದ್ರಾವತಿ, ಹಾಗೆಯೇ ಕೋಲ್ಕತ್ತಾ. ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶದ ನೆಫಾನಗರ ಎಂಬಲ್ಲಿ ಭಾರತದ ಮೊದಲ ನ್ಯೂಸ್ ಪ್ರಿಂಟ್ ಕಾಗದ ಕಾರ್ಖಾನೆ ಸ್ಥಾಪನೆಯಾಯಿತು. ಭಾರತದಲ್ಲಿ ವಾಯುಯಾನ ಸಾರಿಗೆ ಆರಂಭವಾದಂತಹ ವರ್ಷ ಯಾವುದು? ಏರ್ಲೈನ್ ಸರ್ವಿಸ್
1911, 1912, 1913, 1914. ಇದಕ್ಕೆ ಸರಿ ಉತ್ತರ. ಭಾರತದಲ್ಲಿ ಮೊದಲು ರೈಲು ವಾಯುಯಾನ ಆರಂಭವಾದಂತಹ ವರ್ಷ 1911. ಇಂದಿರಾ ಪಾಯಿಂಟ್ ಎಂಬುದು ಈ ಕೆಳಗಿನ ಏನನ್ನು ಸೂಚಿಸುತ್ತದೆ? ಭಾರತದ ಉತ್ತರದ ತುದಿ, ಭಾರತದ ಮಧ್ಯ, ಭಾರತದ ದಕ್ಷಿಣದ ತುದಿ, ಕರ್ನಾಟಕದ ಉತ್ತರದ ತುದಿ. ಇದಕ್ಕೆ ಸರಿಯಾದಂತಹ ಉತ್ತರ ಭಾರತದ ದಕ್ಷಿಣದ ತುದಿಯನ್ನ ಇಂದಿರಾ ಪಾಯಿಂಟ್ ಎಂದು ಗುರುತಿಸಲಾಗಿದೆ. ಇದು ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ಕಂಡುಬರುತ್ತದೆ. ಲಡಾಖ್ ಮತ್ತು ಜಸ್ಕರ್ ಎಂಬ ಎರಡು ಸಮಾನಾಂತರ ಶ್ರೇಣಿಗಳು ಯಾವ ಪರ್ವತ ಶ್ರೇಣಿಯ ದಕ್ಷಿಣಕ್ಕಿವೆ? ಲಡಾಖ್ ಶ್ರೇಣಿ ಮತ್ತು ಜಸ್ಕರ್ ಶ್ರೇಣಿಗಳು ಯಾವ ಪ್ರಮುಖವಾದಂತಹ ಶ್ರೇಣಿಯ ಅಥವಾ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಇವೆ? ವಿಂಧ್ಯ, ಸಾತ್ಪುರ, ಕಾರಾಕೋರಂ, ಮಾಕೂಲು. ಹಾಗಾದರೆ ಲಡಾಖ್ ಮತ್ತು ಜಸ್ಕರ್ ಎಂಬ ಸಮಾನಾಂತರ ಶ್ರೇಣಿಗಳು ಕಾರಾಕೋರಂ ಎನ್ನುವಂತಹ ಪರ್ವತ ಶ್ರೇಣಿಗಳ ದಕ್ಷಿಣಕ್ಕೆ ಕಂಡುಬರುವ ಪ್ರಮುಖ ಕಣಿವೆ ಪ್ರದೇಶಗಳಾಗಿದ್ದಾವೆ. ಸ್ವತಂತ್ರ ಪೂರ್ವದ ಮೊದಲ ವಿವಿಧೋದ್ದೇಶ ಯೋಜನೆ ಯಾವುದು? ಮಲ್ಟಿಪರ್ಪೋಸ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಡ್ಯಾಮ್ ಕನ್ಸ್ಟ್ರಕ್ಷನ್ ಅಂತಲೂ ಕೂಡ ಹೇಳ್ತೀವಿ. ಡ್ಯಾಮ್ಗಳನ್ನು ಕಟ್ಟುವಂತಹ ಉದ್ದೇಶ ವಿವಿಧ ಉದ್ದೇಶಗಳಿಗೆ ಕಟ್ಟೋದ್ರಿಂದ ಇದನ್ನ ವಿವಿಧೋದ್ದೇಶ ಯೋಜನೆ ಅಂತ ಕರಿತೀವಿ. ಸ್ವತಂತ್ರ ಪೂರ್ವದ ಮೊದಲ ವಿವಿಧೋದ್ದೇಶ ಯೋಜನೆ ಯಾವುದಿರಬಹುದು? ಹಿರಾಕುಡ್, ಬಕ್ರಾನಂಗಲ್, ದಾಮೋದರ್, ಹಾಗೆಯೇ ನಾಗಾರ್ಜುನ ಸಾಗರ. ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಕಟ್ಟಲಾದಂತಹ ಮೊದಲ ವಿವಿಧೋದ್ದೇಶ ಯೋಜನೆ ದಾಮೋದರ್ ನದಿ ಕಣಿವೆ ಯೋಜನೆ. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಬಕ್ರಾನಂಗಲ್, ಹಿರಾಕುಡ್, KRS, ನಾಗಾರ್ಜುನ ಸಾಗರ. ಇದಕ್ಕೆ ಸರಿಯಾದ ಉತ್ತರ ಹಿರಾಕುಡ್ ಡ್ಯಾಮ್ ಏನಿದೆ ಇದು ಅತ್ಯಂತ ಉದ್ದವಾದಂತಹ ಡ್ಯಾಮ್ ಆಗಿದೆ. 4.8 ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿದೆ. ಈ ಕೆಳಗಿನ ಯಾವುದು ಕಾಫಿ ಬೆಳೆಯ ವಿಧವಲ್ಲ? ಕಾಫಿ ಬೆಳೆಯ ವಿಧ ಯಾವುದು ಅಲ್ಲ? ಅರೇಬಿಕಾ, ರೊಬಾಸ್ಟಾ, ಲೈಬೀರಿಕಾ, ಪೆರಿಸ್ಟಿಕಾ. ಇದರಲ್ಲಿ ಕಾಫಿ ಬೆಳೆಯ ವಿಧವಲ್ಲದ್ದು ಪೆರಿಸ್ಟಿಕಾ. ಕೇಂದ್ರ ಹೊಗೆಸೊಪ್ಪು ಸಂಶೋಧನಾ ಕೇಂದ್ರ ಎಲ್ಲಿದೆ? ರಾಜಮಂಡ್ರಿ, ತುಮಕೂರು, ಹೈದರಾಬಾದ್, ಮೈಸೂರು. ಈ 4 ಸ್ಥಳಗಳಲ್ಲಿ ಕೇಂದ್ರ ಹೊಗೆಸೊಪ್ಪು ಸಂಶೋಧನಾ ಕೇಂದ್ರ ಇರುವಂಥದ್ದು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವೂ ಕೂಡ ಆಂಧ್ರ ಪ್ರದೇಶವಾಗಿದೆ. ಭಾರತದಲ್ಲಿ ಶ್ವೇತಕ್ರಾಂತಿಯನ್ನು ಆರಂಭಿಸಿದ ವರ್ಷ ಯಾವುದು? 1970, 1965, 1975, 1978. ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಉಂಟಾದಂತಹ ಅಭಿವೃದ್ಧಿಯನ್ನು ಶ್ವೇತಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ಇದು ಆರಂಭವಾದಂತಹ ವರ್ಷ 1970. ಮೀನುಗಾರಿಕೆ ಅಭಿವೃದ್ಧಿಯಲ್ಲಿ ಉಂಟಾದ ಕ್ರಾಂತಿಯನ್ನು ಏನೆಂದು ಕರೆಯುವರು? ಹಳದಿ ಕ್ರಾಂತಿ, ಶ್ವೇತಕ್ರಾಂತಿ, ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ. ಮೀನುಗಾರಿಕೆಗೆ ಸಂಬಂಧಪಟ್ಟಂತ ಉಂಟಾದಂಥ ಅಭಿವೃದ್ಧಿಯನ್ನ ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇನ್ನು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಉಂಟಾದಂತಹ ಕ್ರಾಂತಿಯನ್ನ ಹಸಿರು ಕ್ರಾಂತಿ, ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಶ್ವೇತಕ್ರಾಂತಿ, ಹಾಗೆಯೇ ಎಣ್ಣೆ ಬೀಜಗಳ ಉತ್ಪಾದನೆಯಲ್ಲಿ ಉಂಟಾದಂಥ ಅಭಿವೃದ್ಧಿಯನ್ನ ಹಳದಿ ಕ್ರಾಂತಿ ಅಂತಲೂ ಕೂಡ ಹೆಸರಿಸುವರು. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಬ್ರಕದ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಯಾವುದು? ಇದನ್ನು ಕಾಗೆ ಬಂಗಾರ ಅಂತಲೂ ಕೂಡ ಕರೀತಾರೆ. ಇದನ್ನು ಹೆಚ್ಚು ಉತ್ಪಾದಿಸುವಂತಹ ಅಥವಾ ಹೆಚ್ಚು ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರಷ್ಯಾ, ಭಾರತ, ಆಸ್ಟ್ರೇಲಿಯಾ. ಅತಿ ಹೆಚ್ಚು ಅಬ್ರಕದ ನಿಕ್ಷೇಪವನ್ನು ಹೊಂದಿರುವಂತಹ ದೇಶ ಭಾರತವಾಗಿದೆ. ಕಲ್ಲಿದ್ದಲಿನ ಯಾವ ವಿಧ ಅತ್ಯಂತ ಶ್ರೇಷ್ಠ ದರ್ಜೆಯದಾಗಿದೆ? ಕೆಳಗಡೆ ಇರುವಂತಹ 4 ಆಯ್ಕೆಗಳು ಕಲ್ಲಿದ್ದಲಿನ ವಿಧಗಳಾಗಿದ್ದಾವೆ. ಅದರಲ್ಲಿ ಗುಡ್ ಕ್ವಾಲಿಟಿ ಯಾವುದು? ಅಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಫೀಟ್. ಈ 4 ವಿಧಗಳಲ್ಲಿ ಅತ್ಯಂತ ಶ್ರೇಷ್ಠ ದರ್ಜೆಯದು ಅಂಥ್ರಾಸೈಟ್ ಆಗಿದೆ. ಕಾರಣ ಇದರಲ್ಲಿ 70%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಇಂಗಾಲವನ್ನು ಕಾಣಬಹುದು. ಭಾರತದಲ್ಲಿ ಪ್ರಥಮ ತೈಲ ಘಟಕವನ್ನು ಎಲ್ಲಿ ಆರಂಭಿಸಲಾಯಿತು? ಅಸ್ಸಾಂ, ಮುಂಬೈ, ಗುಜರಾತ್ ಮತ್ತು ಗೋವಾ. ಭಾರತದಲ್ಲಿ ಪ್ರಥಮ ತೈಲ ಘಟಕವನ್ನು ಆರಂಭಿಸಲಾಗಿದ್ದು ಅಸ್ಸಾಂನ ಮಾಕೂಮ್ ಎಂಬಲ್ಲಿ 1867ರಲ್ಲಿ ಪ್ರಥಮ ಪೆಟ್ರೋಲಿಯಂ ಬಾವಿಯನ್ನು ಕೊರೆಯಲಾಯಿತು.